ಹಲೋ ಫ್ರೆಂಡ್ಸ್, ಎಲ್ಲರೂ ಹಿಂಗದಿರಿ, ಎಲ್ಲರೂ ಆರಾಮದಿರಿ. ನಾವು ಆರಾಮದ ನೋಡ್ರಿ. ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೇವ್ರಿ. ಇವತ್ತಿನ ಕಥೆನ ಚಲೋ ಮಾಡ್ತೇನೆ ರೀ. ಇವತ್ತಿನ ಕತೆ ಇದಾರಿ, ಅತ್ತೆ ಸಸಿದ ಕತೆಗಳು ಬರತ್ತವಲ್ರಿ, ಅದನ್ನು ಜನ ಭಾಳ ಸಪೋರ್ಟ್ ಮಾಡತ್ತೀರಿ. ಅದ ಕತೆಗಳನ್ನ ಮುಂದುವರ್ಸ್ಕೊಂಡು ಹೋಗೋಣ ಅಂತ ಅನ್ಕೊಂಡೇನ್ರಿ. ಪ್ಲೀಸ್ ಕತೆಗಳಿಗೆ ಸಪೋರ್ಟ್ ಮಾಡಿ, ಲೈಕ್ ಕೊಟ್ಟು ಎಲ್ಲ ಕತೆಗಳನ್ನ ನೋಡಿ ಅಂತಂದು ಕೇಳ್ಕೊಳಕತ್ತೇನೆ ರೀ. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ಕತೆಗಳು ನೋಡ್ರಿ. ಬನ್ನಿ ಇವತ್ತಿನ ಕತೆ ಚಲೋ ಮಾಡೋಣ. ಇತ್ಲದ ಬಿಟ್ಟದ್ವ, ಹೋಗಿ ಓಸನ ಹರ್ಕೊಂಬಂದೆ. ಒಂದು ಪಾತ್ರೆ ಹೋಯ್ತಿದ್ದೆ, ತೊಗೊಂಡು ಓಸನ ಹರ್ಕೊಂಬಂದೇನೆ. ಘಮ ಅಂತ ನೋಡು, ಹೂ ಒಂದಿಷ್ಟು ಕಟ್ಟೇನಿ. ಇನ್ನೂ ಒಂದು 2 ಮಾಲಕ್ಕ ಓಸು ಕಟ್ಟಿಟ್ನಿ ಅಂದ್ರೆ ಹೂವಿಂದ ಇದು ಮುಗಿತೈತಿ, ದೇವ್ರಿಗೆ ಓಸು ಮುಡ್ಸಕ್ಕೆ ಬರ್ತೈತಿ. ಉಳ್ದ ಬೇಕಂದ್ರೆ ಗೀತಾ ಮುಟ್ಕೊಂತಾಳ, ನಡಿತೈತಿ ಅತ್ತಾಗ. ಗೀತಮ್ಮ ಒಳಗೆ ಏನು ಮಾಡಕತ್ತಾಳೆ, ಏನೋ ತಿಂಡಿ ಮಾಡ್ತಾನೆ ಅತ್ಯಾರ ಅಂತ ಅಂದು ನಾಷ್ಟಕ್ಕೆ ಮತ್ತೆ ಏನಾರ ಒಂದಿಟ್ಟು ಮಾಡುವ, ರಾತ್ರಿ ದಾನ್ನ ಉಳಿದಿದ್ರೆ ಒಂದಿಟ್ಟು ಚಿತ್ರಾನ್ನ ಹಚ್ಚಿಬಿಡು, ಇಬ್ಬರು ತಿನ್ನಕ್ಕೆ ಬರ್ತೈತಿ ಅಂತಂದು ಹೇಳಿದ್ನಿ. ಗಂಡ್ಮಕ್ಳು ಬಿಸಿಯೋ ರೊಟ್ಟಿ ಹಾಕಿದ್ಲು ಗೀತಮ್ಮ, ತಿಂದು ಹೋದ್ರು ಹೊಲಕ್ಕೆ. ನಾವ ಇಬ್ಬರಲ್ಲ, ಮತ್ತು ಅನ್ನ ಸುಮ್ಮನೆ ಮಧ್ಯಾಹ್ನಕ್ಕೆ ಅಳಿಸ್ಬಿಡ್ತೈತಿ, ಬಿಸಿಲೊಂದು ಸುರಿತೈತಿ, ಬಿಸಿಲಿಗೆ ಅನ್ನ ತಡೆಯಂಗ ಇಲ್ಲ. ಹಂಗಾಗಿ ಸಾವಿತ್ರಕ್ಕ ಯಾರು ಒಳಗೆ ಬರ್ರಿ, ಗೊತ್ತಾಗೋಲ್ದು ಯಾರು ಅಂತಂದು. ಯಾಕೆ ಯವ್ವ, ನನ್ನ ಧ್ವನಿ ಗೊತ್ತು ಸಿಗವಲ್ದೇ ನಿನಗೆ? ಆಟ ಕೂಗಿದ್ನಿ ಸಾವಿತ್ರಕ್ಕ ಅಂದು ನಾನು ಯವ್ವ ರೇಖವ್ವ. ಅಯ್ಯಯ್ಯ ರೇಖಾ, ಗೊತ್ತಾಗ್ಲಿಲ್ಲ ಯವ್ವ ನಿನ್ನ ದನಿ. ಗೊತ್ತಾಗಿದ್ರೆ ನಾನು ಯಾಕೆ ಯಾರನ್ನೋದು ಗೊತ್ತಾಗ್ಲಿಲ್ಲ, ಬಾರಿ ಯವ್ವ ಒಳಗೆ ಅಂತಿದ್ನಿ, ಗೊತ್ತಾಗ್ಲಿಲ್ವಾ, ತಪ್ಪು ತಿಳ್ಕೊಬೇಡ. ಬಾ ಕುಂದ್ರು. ಕುಂದ್ರತಾನಿ, ಏನೋ ಮಾಡಕತ್ತೀಯಲ್ಲ? ಆತೇನ ಕೆಲಸ ವಾರ ಎಲ್ಲ ಮುಗಿತಾ? ನಾಷ್ಟ ಎಲ್ಲ ಮಾಡಿದ್ರಿ ಹೆಂಗೆ? ಇಲ್ಲಿ ನೋಡುವ, ನಾಷ್ಟ ಏನೂ ಆಗಿಲ್ಲ. ಗಂಡ್ಮಕ್ಳಿಗೆ ಬಿಸಿ ರೊಟ್ಟಿ ಹಾಕಿದ್ಲು ಗೀತಮ್ಮ, ರೊಟ್ಟಿ ತಿನ್ಕೊಂಡು ಹೋದ್ರು ಗಂಡ್ಮಕ್ಳು. ಮತ್ತು ಹೊಲಕ್ಕೆ ಹೋಗೋರ ಅಂತ ಬಿಸಿ ರೊಟ್ಟಿ ಹಾಕಿದ್ಲು. ಮತ್ತು ರೊಟ್ಟಿ ತಿನ್ರಿ ಅತ್ಯಾರ ಅಂದ್ಲು. ರಾತ್ರಿ ನಾನು ಹಂಗೆ ಉಳ್ಕೊಂಡತ್ತವ, ಅದನ್ನೇನು ಚೆಲ್ಲದು ಸುಮ್ಮನೆ, ಏನು ನಮ್ಮ ನಾವೇನು ಚೆಲ್ಲಂಗಿಲ್ಲ ಬಿಡು, ದನಕ್ಕೆ ಹಾಕ್ತೇವೆ. ಅದನ್ನು ಪಾಪ ಅನ್ನನ ವೇಸ್ಟ್ ಮಾಡೋದು ಬೇಡ, ಗಂಡ್ಮಕ್ಳು ಕಷ್ಟಪಟ್ಟು ದುಡಿದಿರ್ತಾರೆ ಅನ್ನೋದಕ್ಕೆ ಒಂದಿಟ್ಟು ಚಿತ್ರಾನ್ನ ಹಚ್ಚಿಬಿಡವ, ಇಬ್ಬರು ತಿನ್ನೋಣ ಟೊಟೊ ಅಂತಂದು ಹೇಳಿದ್ನಿ. ಅನ್ನ ಚಿತ್ರಾನ್ನ ಹಚ್ಚಕತ್ತಿದ್ಲು ಗೀತಮ್ಮ ಒಳಗೆ. ನಾನು ಮತ್ತು ಹೂವಿದ್ದು ಇತ್ಲದಾಗ ಓಸು ಹೂ ಹರ್ಕೊಂಬನ್ನೆ, ಕಟ್ಟಿದ್ರ ತಡಿ ಮತ್ತು ಹೋಸನ್ನು ಹಾಕ್ಯಂದು ಅಂತಂದು ದೇವರಿಗೆ ಮುಡ್ಸಾಕರ ಹಾಕವು, ಮತ್ತು ನಮ್ಮ ಗೀತಾ ಮೋಸ ಮುಟ್ಕೊಂತಾಳ ಅಂತಂದು ಕಟ್ಟಾಕತ್ತಿದ್ನಿ. ಬಾ ಕುಂದ್ರು. ಹೌದೇನು, ನಾನು ಏನು ಮಾಡಕತ್ತಿ ಏನು ಯಾಕೆ ಹೊರಗೆ ಕಾಣಲಿಲ್ಲಲ್ಲ, ಹಂಗಾಗಿ ಹಂಗೆ ನೋಡ್ಕೊಂಡು ಹೋದ್ರ ತಡಿ ಅಂತಂದು ಬಂದೆ. ಕುಂದ್ರತಂತಡಿ, ಇಲ್ಲೇ ಕುಂದಿರ್ತೇನೆ. ಹಿಡಿಯ ರೇಖಾ, ನೀವು ಹೊಸ್ಮುಟ್ಗ ಇರ್ಲಿ ಹೇಳವ, ಪಾಪ ಗೀತಮ್ಗೆ ಕೊಡುವಂತೆ ಅಂತ. ನಾವೇನು ಅವಾಗ ಪ್ಯಾಟ್ಯಾಗ ಹೋದಾಗ ತೊಗೊಂಡು ಮುಟ್ಕೊಂಡಿರ್ತೀವಿ. ನಾವೇನು ಇತ್ಲದಾಗ ಗಿಡಗಳು ಹಾಕಿಲ್ವ, ನೀವು ಜಗ್ಗಸ ಗುಡಿ ಗಿಡಗಳು ಹಾಕಿಬಿಟ್ಟಿದ್ದೀರಿ. ಬಳ್ಳಿ ಹಬ್ಕೊಂಬಿಟ್ಟದ ಮದುವೆಯಿಂದ, ಹಂಗೆ ಘಮ ಅಂತಿರ್ತದೆ ನೋಡಿ. ಯಾವಾಗಾರ ಹೊಸ ನೀನು ಕೊಟ್ಟಾಗ ಮುಟ್ಕೊಂಡಿರ್ತಾನೆ, ಇಲ್ಲಾಂದ್ರೆ ಪ್ಯಾಟ್ಯಾಗ ಹೋದಾಗ ತೊಗೊಂಡು ಮುಟ್ಕೊಂಡಿರ್ತೇವೆ. ಪಾಪ ಗೀತಮ್ಗೆ ಅಂತಂದು ಕಟ್ಟಿದಿ, ನಾ ಏನು ಅಲ್ಲಿ ತೊಗೋ ಗೀತಮ್ಮ ಕೊಡು. ಹಂಗೆ ಹೂವು ಒಲ್ಲೆ ಅನ್ಬಾರ್ದು, ಯಾವಾಗ ಮುತ್ತೈದೆ ಹೆಣ್ಮಕ್ಳು ತೊಗೋ ಹೂವು ಇಟ್ಕ ತಲೆಯಾಗ. ಗೀತಮ್ಗೆ ಅಕ್ಕವೇನು ಕಟ್ಟೋಕತ್ತ, ನೀನು 2 ಮಾಲಕ್ಕ ಹೋದಾಗ ಕೊಡುವ. ಮಂಗಳವಾರ ದಿವಸ ಹೂ ಕೊಡಾಕತ್ತಿದ್ದೀವಿ, ಒಲ್ಲೆ ಅನ್ನಂಗಿಲ್ಲ. ಮತ್ತು ಕೊಡು ನೋಡುವ, ಹೂವು ಒಲ್ಲೆ ಅಂತಿದ್ದಿ ಅಂತ ಚಂದ ಕಾಣ್ತೈತಿ ಮುಟ್ಕಂದ್ರೆ. ಅದಕ್ಕೆ ಹೇಳೋದು, ಹೂವು ಯಾವಾಗೂ ಒಲ್ಲೆ ಅನ್ಬಾರ್ದು ನೋಡೋದು. ಮುತ್ತೈದೆ ಹೆಣ್ಮಕ್ಳಂತೂ ಮಂಗಳವಾರ ಶುಕ್ರವಾರ ಹೂವು ಆತು, ಬಳಿ ಆತು, ಅರಿಶಿನ ಕುಂಕುಮ ಆತು, ಒಲ್ಲೆ ಅಂದು ಯಾವಾಗೂ ಹೋಗ್ಬಾರ್ದು ನೋಡು. ಇದ ಕೊನೆ ನೀನು ಹಿಂಗೆ ಯಾವಾಗೂ ಹೂ ಕೊಟ್ರ, ಅರಿಶಿನ ಕುಂಕುಮ ಕೊಟ್ರ, ಬಳಿ ಕೊಟ್ರ ಒಲ್ಲೆ ಅನ್ನಕ್ಕೆ ಹೋಗ್ಬೇಡ. ಏನೋ ನಿನಗೆ ಭಾಳ ಇಲ್ಲ ಇಸ್ಕೊಳ್ಳಿಲ್ಲಕ್ರೆ ಒಂದೊಂದು ಬಳಿ 2 ಬಳಿ ಇಸ್ಕೋಬೇಕು, ಒಂದು ಹೂ ಇಸ್ಕೋಬೇಕು, ಅರಿಶಿನ ಕುಂಕುಮ ಅಂತ ತೊಗೋಬೇಕು. ಹಂಗೆ ಒಲ್ಲೆ ಅನ್ಬೇಡವಾ. ಇಲ್ಲ ಹೇಳ ಸಾವಿತ್ರಕ್ಕ, ನಾನು ಹಂಗೆ ಮತ್ತು ಪಾಪ ಸಸಿ ಸಲುವಾಗಿ ಕಟ್ಟಿದ್ದಿ ಅಂತ ನಂಗೆ ಅಂದೇವ. ನಾನು ಒಲ್ಲೆ ಅನ್ನಂಗಿಲ್ಲ, ನನಗೂ ಹೂವು ಅಂದ್ರೆ ಭಾಳ ಜೀವ. ಅತ್ತಿಯರ ಆತೇನ್ರಿ ಹೂ ಕಟ್ಟೋದು? ನಾಷ್ಟ ರೆಡಿ ಆಗೈತ್ರಿ, ತೊಗೊಂಬರ್ತಾನೆ. ಕೈ ಅದನ್ನ ತೊಳ್ಕೊಂಬಿಡ್ರಿ. ಹೂನ್ವ ತೊಗೊಂಬ, ಈಗ ಬಂದಾಳ ರೇಖವ್ವ, ಆಕೆಗೆ ಒಂದು ತಾಟ್ನಾಗ ಹಾಕೊಂಬ. ಇಲ್ಲ ಹೇಳ ಸಾವಿತ್ರಕ್ಕ, ನಂದು ನಾಷ್ಟ ಆಗೈತವ, ನೀವು ಅತ್ತಿ ಸಸಿ ಕೂಡ ಮಾಡಿರಿ. ನೀವು ಪಾಪ ಬಂದು ಕುಂದ್ರತ್ಲಿಗೆ ನೀವು ನನಗೂ ನಾಷ್ಟ ಅಂತ ನನ್ಬೇಡ್ರಿವ. ನೀವು ಅತ್ತಿ ಸಸಿ ಕೂಡ ಮಾಡಿರ್ಬೇಕಂದ್ರೆ ಆಮೇಲೆ ಹಿಂದಾಗಡಿಗೆ ಬರ್ತಾನೆ ನಾನು. ಈಗ ನೀ ಹೇಳೇನು ನೋಡು, ಏನಾಯ್ತು ಒಂದಿಟ್ಟು ತಿನ್ನೋದ್ರಾಗ ಒಂದಿಟ್ಟು ಕೊಡ್ತವ, ಏನಾಗಂಗಿಲ್ಲ, ಸುಮ್ ಕುಂದ್ರು. ಬಂದಿದ್ದಿ ನೀನು ಹಂಗೆ ಕುಕ್ಕಿದ್ದಿ, ಉಕ್ಕನಿ ಏನಾಗತ್ತಿದ್ದಿ, ಸುಮ್ ಕುಂದ್ರು. ಅತ್ತಿಯರ ತೊಗೋರಿ ನಾಷ್ಟ. ರೇಖಕ್ಕ ಯಾವಾಗ ಬಂದ್ರಿ ನೀವು? ಇಲ್ಲ ಜ್ಯೋತಿ, ಈಗ ಬನ್ನಿ. ನಾನು ನಿಮ್ಮ ಅತ್ತಿ ಹಾಕ ಹೊರಗೆ ಕಾಣಲೇ ಇಲ್ಲಲ್ಲ, ಮತ್ತು ಒಳಗೆ ಏನು ಮಾಡಾತಾಳೆ ಏನ ಅಂತ ನೋಡೋಣ ಅಂತಂದು ಬನ್ನಿ. ನಿಮ್ಮ ಅತ್ತಿ ಹೂ ಕಟ್ಟಾಕತ್ತಿದ್ಲವ, ನನಗೂ ಹೂ ಕೊಟ್ಟು ಮುಟ್ಕಣ್ಣಿ. ನೋಡು ನಾಷ್ಟಕ್ಕೆ ಹೇಳಾಕತ್ತಾರ, ಒಲ್ಲೆ ಅನ್ಬಾರ್ದು ಅಂತಂದು ಕುಂತ್ನಿ ನೋಡು. ಇಲ್ಲಿ ಹೇಳ್ರಿ, ಏನಾಗಂಗಿಲ್ಲ ರೇಖಕ್ಕ, ಅದೇನು ನಾಚ್ಕೋಬಾರ್ದು, ನಮ್ಮ ಮನೆ ಅಂತಂದು ತಿಳ್ಕೊಂಡು ಮಾಡ್ಬೇಕು. ಏನಾಯ್ತು, ನಾವು ತಿನ್ನೋದ್ರಾಗ ಒಂದಿಟ್ಟು ಕೊಟ್ಟಿರ್ತೀವಿ. ಅತ್ತಿ ಸೊಸಿ ಇಬ್ಬರು ಪಾಡದಿರಿ ನೋಡಿ, ಏನ ಮಂದಿಗೆ ದಾನ ಧರ್ಮ ಮಾಡೋದ್ರಾಗ ಎತ್ತಿದ ಕೈ ಇದ್ದೀರಿ ಇಬ್ಬರು. ಕೊಡುವ, ಒಂದು ಸ್ವಲ್ಪ ಹಾಕೊಡು. ಭಾಳ ಇಲ್ಲಿ ತೊಗೋರಿ, ಇದು ಸ್ವಲ್ಪ ಐತಿ, ನೀವು ತೊಗೋರಿ. ಅತ್ತೆರಿಗೆ ತೊಗೊಂಬರ್ತಾನೆ, ನಾನು ತಿಂತಾನಂತೆ. ತಾರವ ಬ್ಯಾಡ ಅಂದ್ರೂ ಕೇಳಂಗಿಲ್ಲ ನೀವು ಅತ್ತಿ ಸೊಸಿ, ತೊಗೊಂಬ. ನಿಮ್ಮ ಅತ್ತಿಗೂ ಕೊಡು, ತಿನ್ನ ಸಾವಿತ್ರಕ್ಕ. ತೊಗೊಂಬಂದಾಳ ತಗ, ನೀ ತಿನ್ನು. ಅತ್ತಿಯರ ತೊಗೋರಿ. ತಾಂಬ್ರವ, ಈ ಹೂವಿಂದ ಇತ್ಲಾಗಿಡ್ತಾನೆ ತಡಿ, ಕೈ ತೊಳ್ಕೊಂಬಂದೆ ಹೋಗಿ. ಹೂವಿಂದೊಂದು ವಾರಕ್ಕೆ ಆಮೇಲೆ ಬೇಕಂದ್ರೆ ಕಟ್ಕೊಡ್ತಾನಂತೆ. ಕಟ್ಟಿದ್ನಿ ನಾನು ನಿನಗೋಸು ಅಂತಂದು, ಮತ್ತು ಪಾಪ ಈಕೆ ಬಂದ್ಲಲ್ಲ ಆಕೆಗೆ ಕೊಟ್ನಿ. ನೀನು ಒಂದಿಟ್ಟು ಅಕ್ಕೆಂಬ ಹೋಗು, ನೀನು ತಿನ್ನುವಂತೆ ಅಂತ ನಮ್ಮ ಕುಟಾಗ. ಆಮೇಲೆ ತಿಂತಾನೆ ಬಿಡ್ರಿ, ಇಂದಾಗ ಅಂತಿದ್ದಿ ವಾರೆ ಮಾಡ್ಕೊಂತ ಕುಂತು ಬಿಡ್ತಿದ್ದಿ, ಆಮೇಲೆ ತಿನ್ನೋಕೆ ಆಗಂಗ ಇಲ್ಲ. ಹೋಗು ನೀನು ಹಾಕೊಂಬ, ಇಲ್ಲೇ ಕುತ್ಕೊಂಡು ತಿನ್ನುವಂತೆ ಅಂತ.
ಹೌದು ಹೋಗು ಗೀತಮ್ಮ, ಅಕ್ಕೊಂಬಂದು ನಮ್ಮ ಕುಟಾಗ ತಿನ್ನು. ಈ ಜನಗಳು ಕುಟಾಗ ಮಂದಿ ಕುಟಾಗ ಕುತ್ಕೊಂಡು ತಿಂದ್ರೆ ತಿಂದದ್ದು ಗೊತ್ತಾಗಂಗಿಲ್ಲ. ಏನೋ ಸ್ವಲ್ಪ ಒಂದು ತುತ್ತು 2 ತುತ್ತು ಕೂಳು ಜಾಸ್ತಿ ಹೋಗತ್ತಂತೆ. ಹೋಗು. ಆತಕ್ಕ ಹೋಗ್ಕಂತಡಿ. ತಗೋರಿ ಅತ್ಯಾರ ನೀವು, ನಾನು ತೊಗೊಂಡ್ಬರ್ತಾನೆ. ನನಗೊಂದು ಪ್ಲೇಟ್ ತಾರವ. ಶೇಂಗಾ ಬೀಜ ಚೆನ್ನಾಗಿ ಕುರು 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 ಅಂತವು. ಆದರೂ ಭಾಳ ಚಲೋ ಮಾಡ್ತೀವ ಗೀತಮ್ಮ ನೀನು. ನಾ ಎಲ್ಲಿ ಗಂಡನ ಮನೆಯಾಗ ಬಂದ ಕಲ್ತಿರೋದ್ರಿ ಎಲ್ಲ. ತವ್ರ ಮನೆಯಾಗ ಏನಿತ್ಲಾಗಿಂತ ಚಂಬು ತುಂಬಿಟ್ಟದ್ದಲ್ಲ. ನಮ್ಮ ಅತ್ತಿನ ಎಲ್ಲ ಕಲ್ಸಿರೋದು ನನಗೆ. ನಮ್ಮ ಅತ್ತಿನ ನೋಡಿ ಅಡುಗೆ ಎಲ್ಲ ಕಲ್ತಿರೋದು ನಾನು. ಚಲೋ ಅಥವಾ ಜ್ಯೋತಿ, ನಾಷ್ಟ ಪಾಪ ಕೊಟ್ಟು ನಾ ಇನ್ನು ಬರ್ತಾನೆ ತಗೋ. ಅಂದಂಗೆ ಇನ್ಮೇಲೆ ಮಳೆಗಾಲ ಚಲೋ ಹೋಗತ್ತಲ್ಲ, ಒಂದಿಟ ನಿಮ್ದು ಹಂಟು ಕೊಡ್ರಿ ಅವ ಮಲ್ಲಿಗೆ ಹಂಟು. ನಾ ಒಂದಿಟ ಹಾಕ್ಕೊಂತಾನೆ ಹಿಂದೆ. ನಾನು ಹೋದ ವರ್ಷನ ಹೇಳಿದ್ದೀನಿ ನಿನಗೆ, 1 ವರ್ಷ ಒಪ್ಪತ್ತಿಗೆ ಹತ್ತೆ ಬಿಡ್ತೈತೆ ಹಂಟು. ಭಾಳ ದೌಡ್ ಹತ್ತದ ನಮ್ದಂತ್ರ ಮಲ್ಲಿಗೆ ಹಂಟು. ಈ ಸರಿ ಮಳೆಗಾಲ ಚಲೋ ಆಗಲಿ ತಗೋ. ಕೊಯ್ಯ ಮುಂದೆ ಬಂದು ಇಸ್ಕೊಂಡು ಹೋಗು. ಅತ್ತಿಯಾರ ನಾನು ಹೋಗಿ ಒಂದಿಟ್ಟು ಆಕಳುಗಳಿಗೆ ಎಮ್ಮಿಗಳಿಗೆ ಒಂದಿಟ್ಟು ನೀರಿಟ್ಟು ಬಂದುಬಿಡ್ತಾನೆ ರೀ. ನೋಡ್ತಾನೆ ಸಗಣಿ ಅದನ್ನ ಹಾಕಿದ್ವು ಅಂದ್ರೆ ಪುಟ್ಟ್ಯಾಗ ಹೋಗಿ ಇದ್ರಾಗ ಕಣದಾಗ ಹೋಗೋದು ಬಂದುಬಿಡ್ತಾನೆ ಸಗಣಿನ. ನೀವು ಹೂ ಕಟ್ಟಿ ನೋಡಿರಿ ಜಳಕ ಮಾಡ್ತೀರ. ನಿನ್ನೇನು ಮಾಡಲಿಲ್ಲ ಬುಧವಾರ ಅಂದು, ಮತ್ತು ಒಂದಿಟ್ಟು ಜಳಕನಾರ ಮಾಡಿರಿ. ಹ್ಞೂ ಮಾಡ್ತಾನೆ ತಗೋ. ಮಾಡಿ ಬೇರೆದು ಯಾವ್ದಾರ ಸೀರೆ ಉಟ್ಕೊಂತಾನಂತ. ಕೆಂಪದೈತಲ್ಲ ಸೀರೆ, ಅದನ್ನು ಹೋಗೋದಕ್ಕೆ ಅನ್ನೋದಿಲ್ಲ. ಹ್ಞೂ ರೀ, ಕೆಂಪದ ಸೀರೆ ಹೋಗೋದಕ್ಕೆ ನೋಡ್ರಿ, ಅದನ್ನಾರ ಉಟ್ಕರಿ. ಇಲ್ಲಕ್ರ ಇದು ರೀ ಯಾವ್ದದು ಇನ್ನೊಂದು ಬಿಳಿದೈತಲ್ಲ ರೀ, ಅದನ್ನಾರ ಉಟ್ಕರಿ. ಬಿಳಿ ಸೀರೆ ಒಳ್ಳೆಯವ ಅದು ಏನು ಹಿಂದಕ್ಕೆ ಸೆರಗು ಮಾಡಿ ಹಾಕ್ಯಾನಕ ಸರಿನಾಗಂಗಿಲ್ಲ. ಮುಂದೆ ಸೆರಗು ಮಾಡಿ ಉಟ್ಕೋಬೇಕು. ಅದನ್ನ ಚಲೋ ಕಾಣಂಗಿಲ್ವ. ನಾನು ಒಳ್ಳೆ ಅಂತ ಸೀರೆ ನಾನು ಕೆಂಪದ ಉಟ್ಕೊಂತಾನೆ ತಗೋ. ಇಲ್ಲಕ್ರ ಬೇರೆ ಯಾವ್ದಾರು ನೋಡ್ತೇನೆ. ಇನ್ನೊಂದು ಕೆಂಪದು ಬಾಡ್ರಿಂದ ಐತಲ್ಲ, ಅದನ್ನಾರ ಅದು ಫಂಕ್ಷನ್ಗಳಿಗೆ ಚಲೋ ಆಕತ್ತದು. ಎಲ್ಲರ ಹೋಗಕ್ಕೆ ಇಲ್ಲಿ ಬೇಡ, ಇದನ್ನ ಕೆಂಪದ ಉಟ್ಕೊಂತಾನೆ ತಗೋ. ಬರ್ತಾನೆ ತಗೋ. ಗೀತಮ್ಮ ಸಾವಿತ್ರಕ್ಕ ನಾನು ಬರ್ತಾನೆ ತಗೋ. ಮತ್ತು ಯಾವಾಗಾರ ಬರ್ತಾನೆವ ಮನ್ಯಾಗ ವಾರೆ ಹಂಗೆ ಕುಂತವು. ನಾನು ಏನೋ ಇದ್ವು ಹಂಗೆ ಬನ್ನಿ. ನಾನೇ ನೋಡಿ ಇಲ್ಲೇ ನಾಷ್ಟ ಮಾಡ್ಕೊಂಡು ಹೋಗಂಗಾತ. ಅಲ್ಲ ನಿಂದ್ರಿ ಒಂದಿಟ್ಟು ಚಹಾ ಕಡ್ತಾನೆ, ಒಂದು ವಾಟೆ ಚಹಾ ಕುಡ್ದೋಗಂತ್ರಂತೆ. ಹೌದಾ ಅಲ್ಲ ನಿಂದ್ರಲ್ಲ, ಯಾಕೆ ಒಂದು ವಾಟೆ ಚಹಾ ಕುಡ್ದೋಗಂತೆ ಅಂತ ಯಾಕೆ ಅಟ್ಟ ಅವಸರ ಮಾಡ್ಕೊಂತ ಹೊಂಟಿಯೇವ ನೀನು? ನೀವು ಹಂಗೆ ಹತ್ತಿ ಸೊಸಿ ಇಬ್ಬರು ನಮ್ಮ ಮನೆಗೆ ಬರಬೇಡ್ರಿ. ನಾವು ಬಂದವರಿಗೆ ಚಹಾ ತಿಂಡಿ ನಾಷ್ಟ ಅಂತಂದು ಎಲ್ಲ ಇಲ್ಲೇ ಮಾಡಿಸಿ ಕಳಿಸ್ರಿ. ನೀವು ಮಾತ್ರ ಬರಬೇಡ್ರಿ ಹತ್ತಿ ಸೊಸಿ ಮನೆ ಬಿಟ್ಟು. ಬರ್ತಾವೆ ತಗೊಳ ಯವ್ವ. ಏನಾರ ಫಂಕ್ಷನ್ ಮಾಡಿ ಬರ್ತಾವಿ. ಮಗನ ಮದುವೆ ಮಾಡ ಬೇಕಕ್ಕ. ಮಗನ ಮದುವೆನ ಸಣ್ಣವದಾನ ಮಾಡಿದ್ರಾತ್. ಮತ್ತೆ ನೀನ ಮಾಡ್ಕೊಂತಿ ಹೆಂಗಿದ್ರು ನಾನು ಸಾವಿತ್ರಕ್ಕ ನಮ್ಮ ಅತಿನಾಗ ನಿಂದಂಗೆ ಅದೇವಿ. ಮತ್ತು ನಿನಗೆ ಚಲೋ ಕಣ್ಣು ನನ್ನ ಮಗ ಮಾಡ್ಕೊ ನೀನ. ಅವ್ರ ಮಾವ ಬರ್ತಾರೆ. ಆಯ್ತು ತಗೊಳ, ಹೋ ಬಾ. ಮತ್ತೆ ಯಾವಾಗಾರ ಬಾ. ನಾನು ಬರೋದು ಬಿಡ್ರಿ, ನೀವು ಬರ್ರಿ ಇಬ್ರು ಅತ್ತಿ ಸೊಸಿ. ಬರ್ತವೆ ತಗೋ. ಆಯ್ತು ಅತ್ತಿಯಾರ ರೇಖಕ್ಕೆ ಭಾಳ ಇದು ನೋಡ್ರಿ, ಹಂಗೆ ಹೊರಗೊಂದು ಉಳಕ್ಕೆ ಇಟ್ಕೊಳಂಗಿಲ್ಲ ಮನಸ್ಸಿನಾಗ. ಹೆಂಗೆ ಏನು ಇದ್ದಂಗೆ ಮಾತಾಡ್ತಾಳೆ ಒಟ್ಟು. ಪಾಪ ಯಾಕೆ ಸುಳ್ಳು ಹೇಳ್ಬೇಕು. ನಾನು ನೋಡಾಕತ್ತೇನಲ್ಲ ಮದುವೆ ಆಗಿ ಬಂದು ಸುಟ್ಟನು ಅಂದ್ರೆ ಆಕಿ ಇದು ಇರಬೇಕು. ಅವ್ರು ವಾರಾತು ಇಲ್ಲ ಆಕಿ ಅಂದರೆ ತವ್ರ ಮನೆ ಇದಾವ್ರು ಗಂಡನ ಮನೆ ಇದಾವ್ರು ಆಕಿಗೆ. ಈಗ ಹಾಗಾಗಿ ನೋಡ್ಕೊತಾನೆ ಬಂದಾನಲ್ಲ. ಹಂಗೆ ಚಲೋ ಅದಾಳೆ ಹುಡುಗಿ. ಹೆಣ್ಮಗಳು ಭಾಳ ಚಲೋ ಅದಾಳೆ. ಹಂಗೆ ಕೊಡು ತಗೋಣ ವ್ಯವಹಾರದಾಗ ಆತು ಎಲ್ಲಾದ್ರಾಗೂ ಚಲೋ ಅದಾಳೆ.